ಇಂಟ್ರೆಸ್ಟಿಂಗ್. ಅಂದ್ರೆ ಇವಳು ಗಂಗಾ ಫ್ರೆಂಡ್ ಅಲ್ಲ, ಅರುಣ್ ಫ್ರೆಂಡ್. ಇವಳ ಜೊತೆ ಅರುಣ್ ಫೋಟೋನಾ? ಹಲೋ, ಹೇಳು ಜಾನು. ಹಲೋ, ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಓ, ನಮ್ಮಪ್ಪ ಪಕ್ಕದಲ್ಲಿದ್ದಾರಾ? ಸರಿ, ಹಾಗಾದ್ರೆ ಈಗ ಮಾತಾಡೋದು ಬೇಡ. ಸುಮ್ಮನೆ ಅವ್ರಿಗೆ ಡೌಟ್ ಬರುತ್ತೆ. ಆಮೇಲೆ ಫ್ರೀ ಆದ್ಮೇಲೆ ಕಾಲ್ ಮಾಡು. ಓಕೆ, ಬಾಯ್. ಏನ್ ಚಿಕ್ಕಮ್ಮವ್ರೆ, ಟೆನ್ಷನ್ ಅಲ್ಲಿ ಇದ್ದಾಗಿದೆ? ಚಿಕ್ಕ ಯಜಮಾನ್ರಿಂದ ಫೋನ್ ಬಂದಿಲ್ಲ ಅಂತ ಬೇಜಾರಾ? ಫೋನ್ನ ಮಾಯ ಅಪ್ಪ ತಗೊಂಡು ಹೋಗಿದ್ದಾರೆ. ನಿಮ್ ಫೋನ್ನ ಅವ್ರ ಹತ್ರ ಯಾಕೆ ಕೊಟ್ರಿ? ನಾನ್ ಯಾಕೆ ಕೊಡ್ಲಿ? ನನ್ ಕೈಲಿದ್ ಫೋನ್ನ ಅವ್ರು ಬೀಳಿಸ್ಬಿಟ್ರು. ಆಗ ಫೋನ್ ಕೆಳಗ್ ಬಿದ್ದು ಒಡೆದೋಯ್ತು. ಅವ್ರದನ್ನ ರಿಪೇರಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ ತಗೊಂಡು ಹೋಗಿದ್ದಾರೆ. ಫೋನ್ ಅವ್ರ ಹತ್ರ ಇದ್ದಾಗ ನಿಮ್ ಚಿಕ್ಕ ಯಜಮಾನ್ರು ಫೋನ್ ಮಾಡಿದ್ರೆ ಕಷ್ಟ, ಅಥವಾ ಇವ್ರೆ ನಿಮ್ ಚಿಕ್ಕ ಯಜಮಾನ್ರಿಗೆ ಫೋನ್ ಮಾಡಿದ್ರು ಕಷ್ಟ. ಅದಕ್ಕೆ ಟೆನ್ಷನ್ ಆಗ್ತಾ ಇದೆ. ಅದಕ್ ನೀವ್ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ನೀವ್ ಅನ್ಕೊಂಡ್ ಹಾಗೆ ಏನೂ ಆಗಲ್ಲ. ಏನು ಆಗಲ್ಲ ಅಂತ ಹೇಗ್ ಆರಾಮಾಗಿರಕ್ಕಾಗತ್ತೆ? ಪದೇ ಪದೇ ನನಗ್ ಫೋನ್ ಮಾಡೋರು ಈಗ ಫೋನ್ ಮಾಡಿದ್ರೆ, ಇವ್ರು ಯಾರೋ ಬೇರೆಯವ್ರು ಫೋನ್ ಮಾಡಿದಾರೆ ಅಂತ ನಂಬರ್ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅದ್ರಲ್ಲಿ ನಾನು, ನಿಮ್ ಚಿಕ್ಕ ಯಜಮಾನ್ರು ತೆಗೆಸ್ಕೊಂಡಿದ್ದ ಎಲ್ಲ ಫೋಟೋಸು ಇದೆ. ಅದವ್ರ ಕಣ್ಣಿಗೆ ಕಂಡ್ರೆ ತಕ್ಷಣನೇ ಮಾವನ ಹತ್ರ ಬಂದು ಎಲ್ಲ ತೋರಿಸ್ಬಿಡ್ತಾರೆ. ನಾವು ಮುಚ್ಚಿಟ್ಟಿರೋ ಎಲ್ಲ ವಿಷಯನೂ ಹೊರಗ್ ಬಂದ್ಬಿಡುತ್ತೆ. ಆಗ ಎಲ್ರಿಗೂ ಕಷ್ಟ ಆಗೋಗುತ್ತೆ. ಫೋನ್ನಲ್ಲಿ ಏನಿದೆ ಅಂತ ನೋಡ್ದೆ ಅವ್ರು ನನ್ನ ಕೈಗೆ ಫೋನ್ ತಂದ್ಕೊಟ್ರೆ ಆಗ್ಲಿ ನನ್ನ ಮನ್ಸಿಗೆ ನೆಮ್ಮದಿ. ಫೋನ್ ರಿಪೇರಿ ಆಗಿದೆ. ಭಾವನ್ಗೊಂದು ಮಾತು ಹೇಳ್ಬಿಡಮ್ಮ, ಫೋನ್ ರಿಪೇರಿ ಮಾಡಿಸ್ಕೊಟ್ಟಿದ್ದಾರೆ ಅಂತ. ಬರ್ತೀನಿ. ಅವ್ರೀಗ ಫೋನಲ್ಲಿರೋದೇನಾದ್ರೂ ನೋಡಿದಿದ್ರೆ ಒಳಗಡೆ ಹೋಗಿ ಅಪ್ಪಾಜಿಗೆ ಹೇಳಿರ್ತಿದ್ರು. ಈಗ ಅವ್ರು ಹೋಗ್ತಿರೋದನ್ನ ನೋಡ್ತಿದ್ರೆ ಅವರು ಫೋನಲ್ಲಿರೋದನ್ನ ಏನು ನೋಡಿಲ್ಲ ಅಂತ ಅರ್ಥ. ಈಗ ನನಗೆ ಜೀವ ಬಂದಂಗಾಯ್ತು. ನಾನು ಆವಾಗ್ಲೇ ಹೇಳದ್ನಲ್ಲ, ಹಾಗೆಲ್ಲ ಏನೂ ನಡೆಯಲ್ಲ ಅಂತ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರಿ. ಹೊಟ್ಟೆಲ್ ಮಗು ಇಟ್ಕೊಂಡು ಹೀಗ್ ಟೆನ್ಷನ್ ಮಾಡ್ಕೊಂಡ್ರೆ
ನಿಮ್ ಆರೋಗ್ಯ ಏನಾಗ್ಬೇಕು ಹೇಳಿ? ಸಾರಿ, ಇನ್ಮೇಲೆ ಟೆನ್ಷನ್ ಮಾಡ್ಕೊಳ್ಳಲ್ಲ. ಸರಿ, ಒಳಗಡೆ ಹೋಗಿ ರೆಸ್ಟ್ ತಗೊಳ್ಳಿ ಬನ್ನಿ. ಇವಳೆ ನಾನು ಹೇಳಿದ ಹುಡುಗಿ. ಇವಳ ಹೆಸರು ಚಿಕ್ಕಮ್ಮ ಅಲ್ಲ, ಜಾನಕಿ. ಇವಳನ್ನು ಲವ್ ಮಾಡಿದ್ದಕ್ಕೇನೆ ಅರುಣ್ ಆ ಊರಲ್ಲೇ ಉಳ್ಕೊಂಡಿದ್ದು. ಈಗ ನೋಡಿದ್ರೆ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಕತ್ತಲ್ಲಿ ತಾಳಿ ಬೇರೆ ಇದೆ. ಇವಳು ನೋಡಿದ್ರೆ ಬಸ್ರಿ ಆಗಿದ್ದಾಳೆ. ನಮ್ಗೆ ಗೊತ್ತಿಲ್ಲದೆ ಏನೋ ನಡೀತಾ ಇದೆ. ಗಂಡ ಹೆಂಡತಿ ಮಧ್ಯೆ ಏನ್ ನಡಿಬೇಕು ಅದೇ ನಡೆದಿರುತ್ತೆ. ಇದು ಹೀಗೆ ಬಿಟ್ರೆ ನಾಳೆ ಅಳಿಯಂದ್ರು ಫಾರಿನ್ನಿಂದ ಬಂದು ಇವಳೇ ನನ್ನ ಹೆಂಡತಿ ಅಂತಾರೆ, ಮಾವ ವಿಧಿ ಇಲ್ಲದೆ ತಲೆಯಲ್ಲಿ ಆಡಿಸ್ತಾರೆ. ಹೀಗಾದ್ರೆ ನಾಳೆ ನನ್ನ ಮಗಳಿಗೆ ಈ ಮನೆಯಲ್ಲಿ ಜಾಗನೇ ಇಲ್ದ ಹಾಗೆ ಆಗ್ಬಿಡುತ್ತೆ. ನಮ್ಮ ಅಕ್ಕನ ಆಸ್ತಿ ಇಟ್ಕೊಂಡು ರಾಜಕೀಯದಲ್ಲಿ ದೊಡ್ಡವನಾಗಬೇಕು ಅನ್ಕೊಂಡಿದ್ ಲೆಕ್ಕಾಚಾರ ಎಲ್ಲ ಹಾಳಾಗೋಯ್ತು. ಹೀಗಾಗಬಾರ್ದು ಅನ್ನೋದಾದ್ರೆ ಜಾನಕಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಅದಕ್ಕೆ ನಿನ್ನ ಜೊತೆಲಿ ಇಟ್ಕೊಂಡಿರೋದು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನೋಡ, ನನ್ನ ಹಾಗೆ ನಿನಗೂ ಅವರಿಂದ ತೊಂದರೆ ಆಗಿದೆ. ಅದಕ್ಕೆ ನಾನು ಹಾಕೋ ತಂತ್ರಕ್ಕೆ ನೀನ್ ನನ್ನ ಜೊತೆನಲ್ಲಿರ್ಬೇಕು. ನನಗೆ ಅವಮಾನ ಮಾಡಿದ್ದು ಅಲ್ದೇನೆ ನನಗೆ ಸಿಗ್ಬೇಕಾಗಿರೋ ವ್ಯವಹಾರನೆಲ್ಲ ತಡೆದ್ಬಿಟ್ಲು. ನನಗೂ ಜಾನಕಿ ಮೇಲೆ ಕೋಪನೆ. ಆದ್ರೆ ಅರುಣ್ ನನ್ನ ಸ್ನೇಹಿತ. ಅವನಿಗೋಸ್ಕರ ನಾನು ಏನೇ ಮಾಡೋಕ್ಕೂ ಯೋಚನೆ ಮಾಡ್ಬೇಕಾಗತ್ತೆ. ನೀನು ಅರುಣ್ ದೃಷ್ಟಿಯಿಂದ ನೋಡಕ್ ಹೋಗ್ಬೇಡ, ನನ್ನ ದೃಷ್ಟಿಯಿಂದ ನೋಡು. ನನ್ನ ಮಗಳೇ ಈ ಮನೆ ಸೊಸೆ ಆಗಬೇಕು ಅಂತ ಅವಳನ್ನ ಹೆತ್ತು ಹೊತ್ತು ಸಾಕಿದ್ದೀನಿ. ಅವಳೇ ಈ ಮನೆ ಸೊಸೆ ಅನ್ಕೊಂಡಿರೋವಾಗ ಜಾನಕಿ ಮಧ್ಯದಲ್ಲಿ ಹೇಗೆ ಬರೋದಕ್ಕೆ ಸಾಧ್ಯ? ಜಾನಕಿ ಸೊಸೆಯಾಗ ಬರಬಾರ್ದು ಅಂದ್ರೆ ಈ ತಕ್ಷಣ ಅವಳ ಕತೆ ಮುಗಿಸ್ಬೇಕು. ನನ್ನ ಮಗಳು ಈ ಮನೆಗೆ ಸೊಸೆ ಆದ್ರೆ ಈ ಮನೆ ಆಸ್ತಿ ಎಲ್ಲ ನನ್ನ ಕೈಗೆ ಬರುತ್ತೆ. ಬರೋ ಆಸ್ತಿನಲ್ಲಿ ಒಂದು ದೊಡ್ಡ ಅಮೌಂಟು ನಿನ್ ಕೊಡ್ತೀನಿ. ಅದನ್ನಿಟ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬಿಡ. ಏನಂತೀಯ? ಸೆಟ್ಲ್ ಆಗ್ಬೋದು ಅಂದಾಗ ಸಂತೋಷ ಏನೋ ಆಗ್ತಿದೆ. ಆದ್ರೆ ತೊಂದರೆ ಏನಾದ್ರೂ ಆಗುತ್ತಾ ಅಂತ ಸ್ವಲ್ಪ ಭಯನೂ ಆಗ್ತಿದೆ. ನಾವು ಮಾಡೋದು ಹೊರಗಡೆ ಗೊತ್ತಾದ್ರೆ ತಾನೆ ಭಯ ಪಡ್ಬೇಕು. ಯಾರಿಗೂ ಗೊತ್ತಾಗದ ಹಾಗೆ ಮುಗಿಸ್ಬಿಡೋಣ. ನಿನ್ನ ಜೊತೆಲಿರೋ ಸಾಕು, ಮೆಕ್ಕಿದ್ದು ನಾನು ನೋಡ್ಕೊತೀನಿ. ನಿನಗೆ ದೊಡ್ಡ ಅಮೌಂಟ್ ಮಾತ್ರ ಅಲ್ಲ, ವರ್ಷಕ್ಕೆ 10 ಟೆಂಡರ್ ಕೊಡಿಸ್ತೀನಿ. ಅದನ್ನಿಟ್ಕೊಂಡು ಜೀವನದಲ್ಲಿ ಎಲ್ಲಿಗೋ ಹೋಗ್ಬಿಡ್ಬೋದು. ಏನಂತೀಯ? ಈಗ ನಾನು ಏನ್ ಮಾಡ್ಬೇಕು ಹೇಳಿ? ಈಗ್ಲೇ ಏನೂ ಮಾಡೋದು ಬೇಡ. 1 ತಿಂಗಳು ಸುಮ್ಮನೆ ಇದ್ಬಿಡು. ಆಗ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರಲ್ಲ. ನಾನು ನಿಮ್ ಜೊತೆನೇ ಇರ್ತೀನಿ. ಯಾವಾಗ ಏನ್ ಮಾಡ್ಬೇಕು ಅಂತ ಹೇಳಿ, ಮಾಡ್ಬಿಡೋಣ. ಗೊತ್ತಿಲ್ಲ, ಮಾವಿನ ಕೈ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಇಂಥ ಸಮಯದಲ್ಲಿ ನೀನ್ ಆಸೆ ಪಟ್ಟಿದ್ದನ್ನೆಲ್ಲ ಜೊತೆಲಿದ್ದು ಕೊಡ್ಸೋಕಾಗ್ತಿಲ್ವಲ್ಲ, ನನಗದೇ ಬೇಜಾರು. ನನಗಿಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಸ್ವಂತ ಮಗಳ ಥರನೇ ನೋಡ್ಕೊಳ್ತಾ ಇದ್ದಾರೆ.
ಬಸ್ರಿ ಆಗಿರೋರ್ಗೆ ಅದೇನೋ ಫಂಕ್ಷನ್ ಮಾಡ್ತಾರಲ್ಲ, ಏನದು? ಬಳೆ ತೊಡ್ಸೋ ಶಾಸ್ತ್ರದ ಬಗ್ಗೆ ಕೇಳ್ತಾ ಇದ್ದೀರಾ? ಹಾ, ಅದೇ ಬಳೆ ತೋರ್ಸೋದು. ಅದನ್ನ ಯಾವಾಗ ಮಾಡ್ತಾರೆ? ಜಾನಕಿ, ನಿನಗೆ ಯಾವ ಕಲರ್ ಬಳೆ ಇಷ್ಟ ಅಂತ ಹೇಳು, ಅದನ್ನ ನಾನೇ ಇಲ್ಲಿಂದ ಕಳಿಸ್ಕೊಡ್ತೇನೆ, ಆಯ್ತಾ? ಬಳೆ ತೊಡ್ಸುವಾಗ ಗಂಡ ಜೊತೆಲಿದ್ರೇನೆ ಚೆನ್ನಾಗಿರೋದು. ಏನ್ ಮಾಡೋದು? ನೀವಿಲ್ದೇ ಇರುವಾಗ ಅದೆಲ್ಲ. ಹಲೋ ಜಾನಕಿ, ಏನಾಯ್ತು? ಯಾಕೆ ಸೈಲೆಂಟ್ ಆಗಿದ್ಯಾ ಜಾನಕಿ? ಚಿಕ್ಕಮ್ಮ, ಇಷ್ಟೊತ್ತಿನಲ್ಲಿ ಯಾರ ಜೊತೆ ಮಾತಾಡ್ತಿದ್ಯಾ? ಹಲೋ ಜಾನಕಿ, ಯಾರು ಬಂದ್ರು? ಹಲೋ, ಮಾತಾಡು, ಯಾರು ಬಂದ್ರು? ಜಾನಕಿ, ಹಲೋ ಹಲೋ, ಯಾಕೆ ಮಾತಾಡ್ತಿಲ್ಲ? ಏನಾಯ್ತು? ಹಲೋ, ಮಾತಾಡು ಜಾನಕಿ. ಇದನ್ನ ನೀನ್ ಯಾಕೆ ಮೊದ್ಲೇ ಹೇಳಲಿಲ್ಲ? ನನ್ನ ಮೇಲಿರೋ ಗೌರವ ಇಷ್ಟೇನಾ? ಯಾಕೆ ಇದನ್ನೆಲ್ಲ ಮುಚ್ಚಿಟ್ಟಿದ್ಯಮ್ಮ? ಅವರು ಹೇಳ್ಬೇಕು ಅಂತಾನೆ ಇದ್ರು. ನಾನೇ ಹೋದ್ ಕೆಲ್ಸ ಸರಿಯಾಗಿ ಮುಗಿದ್ಮೇಲೆ ಹೇಳೋಣ ಅಂತ ತಡೆದಿತ್ತು. ನಿನ್ ಗಂಡ ಹೇಳ್ದಿದ್ರಿ ಏನಮ್ಮ? ನೀನು ಹೇಳ್ಬೋದಾಗಿತ್ತಲ್ಲ, ನಾವೆಲ್ಲ ಇಲ್ವಾ? ನಾವೇ ಬಳೆಶಾಸ್ತ್ರ ಮಾಡ್ತೀವಿ. ನೀನು ಬಸ್ರಿ ಕಣಮ್ಮ. ಇಂಥ ಸಮಯದಲ್ಲಿ ಏನೇ ನಡಿಬೇಕೋ ನಡೆಯುತ್ತೆ. ಕೊಡಿಲಿ. ಅಯ್ಯೋ ನೋಡಪ್ಪ, ನಿನ್ನ ಹೆಂಡ್ತಿನ ನನ್ನ ಸ್ವಂತ ಮಗಳ ತರ ನೋಡ್ಕೊಳ್ತೀವಿ. ನಿನ್ನ ಹೆಂಡ್ತಿನ ನನ್ನ ಸ್ವಂತ ಮಗಳ ತರ ನೋಡ್ಕೊಳ್ತೀವಿ. ನೀನು ಬೇಜಾರು ಮಾಡ್ಕೋಬೇಡ. ಒಬ್ಬ ಗರ್ಭಿಣಿ ಹೆಣ್ಣು ಮಗುಗೆ ಸಂಪ್ರದಾಯದ ಪ್ರಕಾರ ಏನೇ ನಡಿಬೇಕೋ ನಡೆಯುತ್ತೆ. ಅವಳಿಗೆ ಮಾಡ್ಬೇಕಾದ ಬಳೆ ಶಾಸ್ತ್ರನ ನಾವೇ ಮಾಡ್ತೀವಿ. ನಿನಗೆ ಸಾಧ್ಯವಾದ್ರೆ ಬಂದು ಹೋಗು, ಇಲ್ಲ ಅಂದ್ರೆ ನಮ್ಮನೆ ಹುಡುಗಿನೇ ಅಂತ ಶಾಸ್ತ್ರನೆಲ್ಲ ಭರ್ಜರಿಯಾಗಿ ಮಾಡ್ತೀವಿ. ಸರಿನಪ್ಪ, ಕೊಡ್ತೀನಿ, ತಗೊಮ್ಮ, ಮಾತಾಡು. ಅಪ್ಪ, ನೀವ್ ಹೇಳ್ದಾಗೆ ಮನೆ ಹೊರಗೆ ಗಿಡಕ್ಕೆ ನೀರ್ ಹಾಕ್ತಿದ್ದಾಳೆ. ಕನೆಕ್ಷನ್ ಕೊಟ್ಟಿದ್ದೀರಾ? ಹಾ, ಆಚೆ ಬನ್ನಿ. ಹಾ, ಇದು ತಗೊಳ್ಳಿ, ಆ ಕಡೆ ಹೋಗಿ. ಓಕೆ. ಈ ಕಡೆ ನೋ.
ನೀರಲ್ಲಿಡು. ಹಾ ನೀರಲ್ಲಿಡೋ. ಚಿಕ್ಕಮ್ಮ ಅವರೇ, ಬನ್ನಿ ಈ ಕಡೆ. ಅಯ್ಯೋ ಗಂಗಾ, ಅಯ್ಯೋ ಚಿಕ್ಕಮ್ಮ ಅವರೇ, ಬಸ್ರಿ ಹೆಂಗ್ಸು, ನೀವ್ಯಾಕೆ ನೀರಲ್ಲಿ ಬಂದು ನಿಂತ್ಕೊಳ್ತೀರಾ? ಥಂಡಿ ಆಗಲ್ವಾ ನಿಮ್ಗೆ? ಗಿಡ ಒಣಗಿತ್ತು, ಅದಕ್ಕೆ ಅದೆಲ್ಲ ನಾನು ನೋಡ್ಕೊಳ್ತೀನಿ. ಯಾರು ಈ ಕೆಲಸ ಎಲ್ಲ ಮಾಡು ಅಂತ ಹೇಳಿದ್ ನಿಮ್ಗೆ? ಹುಷಾರಾಗಿರ್ಬೇಕಾಗಿರೋ ಇಂಥ ಸಮಯದಲ್ಲಿ ಹೀಗೆಲ್ಲ ಮಾಡ್ತಿದ್ದೀರಲ್ಲ, ಇಂಥ ಕೆಲಸ ಎಲ್ಲ ನೀವು ಮಾಡಬಾರ್ದು. ಬನ್ನಿ. ಏಯ್, ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಖಂಡಿತ ನೀನ್ ಜೀವಂತವಾಗಿರಲ್ಲ. ಅವತ್ತು ವಿಧಿ ಅನ್ನೋದು ಗಂಗಾ ರೂಪದಲ್ಲಿ ಬಂದು ನನ್ನ ಕಾಪಾಡ್ತು. ನನ್ನ ತಲೆ ಮೇಲೆ ಕತ್ತಿ ಇರೋದು ನನಗೆ ಗೊತ್ತಾಗ್ತಿರೋ ತರ ಇದ್ದೆ. ನಾನು ಯಾರು ಅಂತ ಗೊತ್ತಾಗ್ದೇನೆ ನಮ್ಮ ಮಾವ ನನಗೆ ಬಾಣಂತನ ಸೀಮಂತ ಎಲ್ಲ ಮಾಡಿದ್ರು. ಆದ್ರೆ ನನ್ನ ವಿಧಿ ಬೇರೆ ಯಾವ್ದೋ ರೂಪದಲ್ಲಿ ಆಟ ಆಡೋದಕ್ಕೆ ಶುರು ಮಾಡ್ತು. ಓ ರಾಮ, ಕಾಲೆಷ್ಟು ನೋಯ್ತಾ ಇದೆಯೇ? ಅಯ್ಯೋ, ಏನ್ ಮಾಡ್ಲಪ್ಪ, ಕಾಲ್ ತುಂಬಾ ನೋಯ್ತಾ ಇದೆ. ಉಜ್ಜಿಸ್ಕೊಳ್ಳೋಣ ಅಂದ್ರೆ ಯಾರು ಕಾಣ್ತಾ ಇಲ್ವೇ? ಓಪ, ಏ ಮಾಯಾ, ಬಾಯಿಲಿ. ಕಾಲ್ ತುಂಬಾ ನೋಯ್ತಾ ಇದೆ, ಸ್ವಲ್ಪ ತೈಲ ಹಚ್ಕೊಡ್ತೀಯಾ? ಮಾಮೂಲಾಗಿ ಗಂಗಾ ಕೈಯಲ್ಲಿ ತಾನೇ ನೀವು ತೈಲ ಹಚ್ಚಿಸ್ಕೊಳ್ಳೋದು, ಇವತ್ತೇನು ನಂಗ್ ಹಚ್ಚು ಅಂತ ಹೇಳ್ತಾ ಇದ್ದೀರಾ? ಅಲ್ವೇ, ನೀನ್ ಈ ಮನೆಗೆ ಸೊಸೆ ಆಗಿ ಬರೋಳು, ನನಗ್ ತೈಲ ಹಚ್ಕೊಡಕ್ಕಾಗಲ್ವಾ? ನೀನ್ ಹಚ್ಚಿದ್ರೆ ನೋವು ಕಡಿಮೆ ಆಗುತ್ತೇನೋ ಅಂತ. ಸರಿ ಬಾ, ಸರಿ. ಕೂತ್ಕೋ. ಕೊಡಿ. ಹಚ್ಚು. ಏಯ್, ಏನೇ ಇದು? ಒಳ್ಳೆ ಚಪಾತಿ ಒತ್ತು ತರ ಒತ್ತದ್ಯಾ? ಮೆತ್ತಿಗೆ ನಿಧಾನಕ್ಕೆ ಸವರು. ಹೀಗೆ ತಾನೇ ತೈಲ ಹಾಕಿ ಹಚ್ಚೋದು. ಏಯ್, ಎಣ್ಣೆ ತಿಕ್ಕು ಅಂದ್ರೆ ಹೀಗ ನೋವಾಗ ಹಾಕಿ ತಿಕ್ಕೋದು? ಒಂದ್ ಎಣ್ಣೆ ತಿಕ್ಕಕ್ಕೂ ಬರಲ್ವಲ್ಲ ನಿನಗೆ? ಏನು ಬರಲ್ಲ ಅಂದ್ರೆ ಹೇಗೆ ಸಂಸಾರ ಮಾಡ್ತೀಯಾ? ಅಮ್ಮ, ಅಯ್ಯೋ. ಚಿಕ್ಕಮ್ಮ, ಬಾ ಇಲ್ಲಿ. ಇವಳಿಗೆ ತೈಲ ಹಚ್ಚು ಅಂತ ಹೇಳಿದೆ, ಇರೋ ನೋವು ಜಾಸ್ತಿ ಮಾಡ್ಬಿಟ್ಲು. ನೀ ಸ್ವಲ್ಪ ಒತ್ಕೊಡ್ತೀಯಮ್ಮ? ಸರಿಮಾ, ಕೂತ್ಕೋ. ಏಯ್, ಗರ್ಭಿಣಿ ಹೆಂಗ್ಸು ಕೆಳಗಡೆ ಕುತ್ಕೋಬಾರ್ದು, ಮೇಲ್ ಕುತ್ಕೊಮ್ಮ, ಕುತ್ಕೋ. ಏ ಜರ್ಗೆ. ಏ ಮಾಯಾ, ತೈಲ ಕೊಡವಳಿಗೆ. ಸಾರಿ, ತಗೋ. ಆಹಾ, ಎಷ್ಟು ಚೆನ್ನಾಗಿ ಹಚ್ಚುತ್ತೀಯಮ್ಮ. ನಿನ್ ಕೈಯಲ್ಲೇನೋ ಜಾದು ಇದೆ. ಚಿಕ್ಕಮ್ಮ, ಇವಳು ಈ ಮನೆಗೆ ಸೊಸೆಯಾಗಿ ಬರ್ತಾಳೆ, ಒಂದ್ ಎಣ್ಣೆ ಹಚ್ಚಕ್ ಬರಲ್ಲ.
ಆಮೇಲೆ ಅವಳಿಗೆ ಹೇಳ್ಕೊಡು, ಚಿಕ್ಕಮ್ಮ ಹೇಳೋದನ್ನ ಸರಿಯಾಗಿ ತಿಳ್ಕೊ, ಹೇಗ್ ನೀವೋದು ಅಂತ ಗೊತ್ತಾಗತ್ತೆ. ಸಾಕು ಬಿಡಮ್ಮ. ಸಾಕು ಬಿಡಮ್ಮ, ಏನ್ ಕೆಲ್ಸ ಇತ್ತೋ ಏನೋ ಕರೆದು ಕೂರ್ಸ್ಕೊಂಬಿಟ್ಟೆ. ಅದೆಲ್ಲ ಏನೂ ಇಲ್ಲಮ್ಮ. ದೊಡ್ಡೋರ್ಗ್ ಸೇವೆ ಮಾಡೋದು ದೇವ್ರಿಗೆ ಸೇವೆ ಮಾಡ್ದ ಹಾಗೆ. ದೇವ್ರೇ ಇಲ್ಲ ಅನ್ನೋಳು ನಾನು, ನನ್ನನ್ನು ಹೋಗಿ ದೇವ್ರು ಅಂತಿದ್ಯಲ್ಲ. ಬೇಡಮ್ಮ, ನಾನು ಮನುಷ್ಯಳಾಗೆ ಇರ್ತೀನಿ. ಅಲ್ಲಮ್ಮ, ಎಲ್ಲಿ ಹೋಗ್ತಿದ್ದೆ? ಬಳೆ ಶಾಸ್ತ್ರ ಆಯ್ತು, ಡೆಲಿವರಿಗೆ ಇನ್ನೊಂದ್ 2 ತಿಂಗಳಿದೆ. ಅದಕ್ಕೆ ನಮ್ಮ ಮನೆಯವರು ವಾಕಿಂಗ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ಇವತ್ತಿಂದ ಶುರು ಮಾಡೋಣ ಅಂತ ಹೊರಟಿದ್ದೀನಿ. ಸರಿಯಮ್ಮ, ವಾಕಿಂಗ್ ಮಾಡೋದು ಒಳ್ಳೇದೇ. ಅದಕ್ಕೆ ಯಾಕೆ ರೋಡ್ಗೆ ಹೋಗ್ತೀಯಾ? ನಮ್ಮನೇಲಿ ಇಷ್ಟು ದೊಡ್ಡ ಜಾಗ ಇದೆ, ಇಲ್ಲೇ ಮಾಡಿದ್ರಾಯ್ತು. ಅದ್ ಹೇಗಿಲ್ಲೇ ನಡೆಯೋದಕ್ಕಾಗತ್ತೆ? ನಡಿಬೇಕಾದ್ರೆ ಕಾಲ್ ಮಾತ್ರ ನಡೀತಾ ಇರುತ್ತೆ, ಆದ್ರೆ ಬಾಯಿ ಗಂಡನ್ ಜೊತೆ ಹರಟೆ ಹೊಡಿತಾ ಇರುತ್ತೆ. ಮನೇಲಿ ಫ್ರೀಯಾಗಿ ಮಾತಾಡಕ್ಕಾಗತ್ತಾ? ಅದೇ ಹೊರಗಡೆ ಆದ್ರೆ ಯೋಚನೆ ಮಾಡದೆ ಇಷ್ಟ ಬಂದ ಹಾಗೆ ಮಾತಾಡ್ಬೋದು ಅಲ್ವಾ ಚಿಕ್ಕಮ್ಮ? ಅದು ಸರಿನೇ. ನಡಿಲಿ ನಡಿಲಿ, ಒಂದ್ ಕಡೆ ಪ್ರೀತಿ ನಡೀತಾ ಇರ್ಲಿ, ಇನ್ನೊಂದ್ ಕಡೆ ಕಾಲ್ ನಡೀತಾ ಇರ್ಲಿ. ಸರಿ ಹೋಗಮ್ಮ. ಸರಿ, ಬರ್ತೀನಮ್ಮ. ಹೋಗ್ಬರ್ಲಾ? ಸರಿ, ನೋಡ್ಕೊಂಡು ಹೋಗಿ. ಚಿಕ್ಕಮ್ಮ, ಸಂಜೆ ಆಗ್ತಾ ಇದೆ, ಬೇಗ ಬಂದ್ಬಿಡಮ್ಮ. ಸರಿಮಾ. ಅಮ್ಮ, ನಾನು ಒಳಗಡೆ ಇರ್ತೀನಿ. ಏನ್ ಮಾಡ್ತಿದ್ಯಾ ಜಾನು? ನಾನು ವಾಕ್ ಮಾಡ್ತಾ ಇದ್ದೀನಿ. ನಿಮ್ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋ ಬದಲು ಫೋನ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆದಷ್ಟು ಬೇಗ ಬರ್ತೀನಿ. ಈಗ ಬರ್ತೀನಿ, ಈ ವಾರ ಬರ್ತೀನಿ ಅಂತ 7 ತಿಂಗಳು ಮಾಡ್ಬಿಟ್ರಿ. 7 ತಿಂಗಳಾಗೋಯ್ತಾ? ನೀವಿಲ್ದೆ 7 ತಿಂಗಳು ಹೇಗ್ ಕಳೀತು ಅಂತ ನೆನ್ಸ್ಕೊಂಡ್ರೇನೆ ನನಗೆ ಎಷ್ಟು ಬೇಜಾರಾಗದ್ ಗೊತ್ತಾ? ಡೋಂಟ್ ವರಿ, ನಾನು ಆದಷ್ಟು ಬೇಗ ಬರ್ತೀನಿ. ರೀ, 3 ತಿಂಗಳಲ್ಲಿ ನನಗೆ ಹೆರಿಗೆನೆ ಆಗುತ್ತೆ. ಅಷ್ಟ್ರಲ್ಲಿ ನೀವು ಬರ್ತೀರೋ ಇಲ್ವೋ? ಯಾವಾಗ ಬರ್ತೀರಾ ರೀ? ನಿಮ್ಮನ್ನ ಒಂದೇ ಒಂದ್ಸರಿ ನೋಡ್ಬೇಕು ಅಂತ ನಾನು ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ? ನಾನ್ ಮಾತ್ರ ಅಲ್ಲ, ನಮ್ಮ ಮಗುನೂ ನಿಮ್ಮನ್ನ ನೋಡೋದಕ್ಕೆ ಕಾಯ್ತಾ ಇದೆ. ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ನನಗೆ ನೀವು ಯಾರು ಗೊತ್ತಿರಲಿಲ್ಲ. ಏನ್ರಯ್ಯ, ದೊಡ್ಡ ಗಾಡಿ ಇದೆ ಅಂದ ತಕ್ಷಣ ಹಿಂಗ ಬರೋದು? ನಿಧಾನಕ್ಕೆ ನೋಡ್ಕೊಂಡು ಬರೋಕ್ಕಾಗಲ್ವೇನ್ರಯ್ಯ ನಿಮ್ಗೆ? ಪಾಪ ಅಣ್ಣ, ನೀವಣ್ಣ? ಏಯ್, ನೀನೇ ತಪ್ಪಾಗಿ ಬಂದಿರೋದು. ಅಣ್ಣ ಕರೆಕ್ಟಾಗೇ ಬಂದಿದ್ದಾರೆ. ನಾನ್ ಕರೆಕ್ಟಾಗೇ ಬಂದಿದ್ದೀನಪ್ಪ, ಅವ್ರು ಕರೆಕ್ಟಾಗಿ ಬಂದಿಲ್ಲ, ಅದನ್ನೇ ಹೇಳ್ತಾ ಇರೋದು. ಬಾರಯ್ಯ, ಇವಾಗೇನು ಮಾತಾಡ್ಬೇಡ. ಅಣ್ಣ ಕಣೆಯ, ಅಣ್ಣನ ಹತ್ರ ಏನಕ್ಕೆ ಹಂಗೆಲ್ಲ ಇಟ್ಕೋತೀಯ? ಬಾ, ಅಲ್ಲೇನು ಮಾತಾಡೋದು ಬೇಡ. ಯಾರು ಕೈ ಬಿಟ್ರು ದೇವ್ರು ಕೈ ಬಿಡಲ್ಲ ಅಂತ ಹೇಳ್ತಾರೆ. ಆದ್ರೆ
ಆ ದೇವ್ರೆ ನನ್ನ ಕೈ ಬಿಡೋ ಅಂತ ಪರಿಸ್ಥಿತಿ ಬಂದ್ಬಿಡ್ತು. ಅದೇ ನನ್ನ ಬಾಳಿನಲ್ಲಿ ಕಪ್ಪು ಚುಕ್ಕಿ ಆಗ್ಬಿಡ್ತು. ಹೇಳು ಜಾನಕಿ. ಹುಟ್ಟು ಹಬ್ಬದ ಶುಭಾಶಯಗಳು. ನಿನಗೆ ಹೇಗೆ ಗೊತ್ತು? ನಾನು ನಿನ್ ಹೆಂಡತಿ ಕಣೋ. ಇದನ್ನ ನಾನ್ ತಿಳ್ಕೊಂಡಿರಲ್ವಾ? ಥ್ಯಾಂಕ್ ಯು. ನಿಮ್ ಮಗಳು ವಿಶ್ ಮಾಡ್ಬೇಕು, ಕೇಳ್ತೀರಾ? ಒಂದ್ ನಿಮಿಷ. ವಿಶ್ ಮಾಡು ಮಗಳೇ. ಏನು ನಿಮ್ ಮಗಳು ವಿಶ್ ಮಾಡಿದ್ಲಾ? ಪಕ್ಕದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ರೆ ಈಗ್ಲೇ ಹೋಗ್ ಬಂದು ಹ್ಯಾಪಿಯಾಗಿ ಎಂಜಾಯ್ ಮಾಡಿ. ಸರಿ. ನಾನು ನಿಮ್ ಫ್ಯಾಮಿಲಿಯವ್ರ ಜೊತೆ ನಿಮ್ಮ ಹುಟ್ಟು ಹಬ್ಬನ ಆಚರಿಸ್ತೀನಿ. ಓಕೆ, ಬಾಯ್. ಚಿಕ್ಕಮ್ಮ, ಪಾಯಸದ ವಾಸನೆ ಔಟ್ ಹೌಸ್ ಅಲ್ಲಿರೋ ನನ್ನನ್ನ ಇಲ್ಲಿವರೆಗೂ ಹೇಳ್ಕೊಂಡ್ ಬಂತು ನೋಡಿ. ಇವತ್ತು ಅವ್ರ ಹುಟ್ಟಿದಬ್ಬ, ಅದಕ್ಕೆ 4 ಜನಕ್ಕೆ ಸಂತೋಷವಾಗಿ ಅಡ್ಗೆ ಮಾಡಿ ಹಾಕಕ್ಕಂತೂ ಆಗ್ಲಿಲ್ಲ. ಅದಕ್ಕೆ ಸಿಂಪಲ್ ಆಗಿ ಪಾಯಸ ಮಾಡ್ತಾ ಇದ್ದೀನಿ. ಯಾಕೆ ಬೇಜಾರ್ ಮಾಡ್ಕೊಳ್ತೀರಾ ಚಿಕ್ಕಮ್ಮ ಅವ್ರೆ? ಇನ್ನೇನ್ ಚಿಕ್ಕ ಯಜಮಾನ್ರು ಬಂದ್ಬಿಡ್ತಾರಲ್ಲ. ಅವರು ಬರ್ತಾರೆ ಅಂತ ನನ್ನ ಹತ್ರ ಇನ್ನೂ ಹೇಳಿಲ್ವಲ್ಲ. ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನನ್ ಡೆಲಿವರಿ ದಿನ ಯಾವ್ದೋ ಮೀಟಿಂಗ್ ಇದೆಯಂತೆ, ಬರಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹಾಗಾ? ಹೌದು. ಅವ್ರು ಬರ್ತಾ ಇರೋದು ನನಗ್ ಗೊತ್ತು ಅನ್ನೋ ಹಾಗೆ ನಾನ್ ತೋರಿಸ್ಕೊಂಡೇ ಇಲ್ಲ. ನೀವು ಚಿಕ್ಕ ಯಜಮಾನ್ರ ಸಮಕ್ಕೆ ಚೆನ್ನಾಗಿ ನಾಟಕ ಆಡ್ತೀರಾ. ನಾಟಕ ಏನೋ ಆಡ್ತಾ ಇದ್ದೀನಿ, ಆದ್ರೆ ಕೊನೆಲಿ ಅವರೇ ಗೆಲ್ಲೋ ಹಾಗೆ ಮಾಡ್ತೀನಿ. ಸೂಪರ್ ಚಿಕ್ಕಮ್ಮ ಅವ್ರೆ. ತಗೋ ಪಾಯಸ ಕುಡಿ. ಹೇಗಿದೆ ಗಂಗಾ? ತುಂಬಾ ಚೆನ್ನಾಗಿದೆ ಚಿಕ್ಕಮ್ಮ ಅವ್ರೆ. ಪಾಯಸ ಸೂಪರ್ ಆಗಿದೆ ಚಿಕ್ಕಮ್ಮ ಅವ್ರೆ. ನಿಮ್ ಮಾವ ಏನಾದ್ರೂ ಕುಡಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಇದನ್ನ ಮಾವನ್ ಕೊಟ್ಬಿಡು. ನೀವೇ ಕೊಡಿ. ನಾನೇನು ಕೆಲ್ಸ ಮಾಡ್ಬಾರ್ದು ಅಂತ ಹೇಳಿದ್ದಾರೆ. ಓ, ಅದಕ್ಕೆ ನೀನೇ ಕೊಟ್ಬಿಡು. ಕೇಳಿದ್ರೆ ನೀನೇ ಮಾಡ್ದೆ ಅಂತ ಹೇಳು. ಸರಿ ಕೊಡಿ. ಕೊಟ್ಬಿಟ್ಟು ಬರ್ತೀನಿ. ಅಪ್ಪಾಜಿ, ಪಾಯಸ ತಗೊಳ್ಳಿ. ಪಾಯಸನ? ಏನಮ್ಮ ವಿಶೇಷ? ಚಿಕ್ಕಮ್ಮ ಅವರು ಬಾಯಿ ರುಚಿಗೆ ಏನಾದ್ರೂ ತಿನ್ಬೇಕು ಅಂದ್ರು, ಅದಕ್ಕೆ ಪಾಯಸ ಮಾಡ್ಕೊಟ್ಟೆ. ಹಾಗೆ ನಿಮ್ಗೂ ಕೂಡ ತಂದೆ. ಹೌದಾ, ಒಳ್ಳೇದಾಯ್ತು. ಇವತ್ತೇ ನನ್ನ ಮಗನ ಬರ್ತ್ಡೇ. ಇವತ್ತೇ ಮನೆಯಲ್ಲಿ ಸ್ವೀಟ್ ಮಾಡಿದ್ಯಾ? ಸೂಪರ್ ಆಗಿದೆಯಮ್ಮ. ಯಜಮಾನ್ರೆ, ಪಾಯಸ ತುಂಬಾ ಚೆನ್ನಾಗಿದೆಯಮ್ಮ. ಯಜಮಾನ್ರೆ, ನೀವು ಹೇಳ್ದ ಹಾಗೆ ಆಡ್ ತಗೊಂಡು ದೇವಸ್ಥಾನಕ್ಕೆ ಕಳಿಸಿದ್ದಾಯ್ತು. ಹೌದಾ? ದೇವಸ್ಥಾನದಲ್ಲಿ ಅಡಿಗೆ ಅವ್ರಿಗೂ ಹೇಳಿ ಅಡಿಗೆ ಮಾಡೋಕ್ಕೂ ಹೇಳಿದ್ದಾಯ್ತು. ನೀವು ರೆಡಿ ಆಗಿದ್ರೆ ಹೊರಡಬಹುದು. ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ನಾನು ಮಾತ್ರ ಅಲ್ಲಮ್ಮ, ಎಲ್ರೂ ಹೋಗ್ತಾ ಇದೀವಿ. ವರ್ಷ ವರ್ಷ ಅರುಣ್ ಹುಟ್ಟಿದ ಹಬ್ಬದ ದಿನ ನಮ್ಮನೆ ದೇವರಿಗೆ ಪೂಜೆ ಮಾಡಿಸ್ತೀವಿ. ಇದುವರೆಗೂ ದುಡ್ಡು ಕೊಟ್ರೆ ಆ ಪೂಜಾರಿಗಳೇ ಪೂಜೆ ಮಾಡ್ತಿದ್ರು. ಈ ವರ್ಷ ಕುಟುಂಬ ಸಮೇತರಾಗಿ ಎಲ್ಲರೂ ಹೋಗ್ಬರೋಣ ಅಂತಿದೀವಿ. ಅಪ್ಪಾಜಿ, ದೊಡ್ಡಮ್ಮವರು ಬರ್ತಿದಾರಾ? ಅಕ್ಕಂಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ದೇ ಇರೋದ್ರಿಂದ ಅವಳು ಬರಲ್ಲ. ಚಿಕ್ಕಮ್ಮನಿಗೆ ದಿನ ತುಂಬಿರೋದ್ರಿಂದ ಅವಳು ಮನೇಲಿರೋದೇ ಒಳ್ಳೇದು. ನೀನು ಹೋಗಿ ರೆಡಿ ಆಗಮ್ಮ. ಸರಿ ಅಪ್ಪಾಜಿ. ಹಲೋ, ಏನಪ್ಪ ದಿಢೀರಂತ ಹೀಗೆ ಫೋನ್ ಮಾಡಿ ಮೀಟಿಂಗ್ ಅಂತ ಹೇಳ್ತಿದ್ಯಾ? ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅರ್ಜೆಂಟ್ ಮೀಟಿಂಗಾ? ಸರಿ ಸರಿ, ನಮಗೋಸ್ಕರ ನೀನೇನು ಕ್ಯಾನ್ಸಲ್ ಮಾಡಬೇಡ, ನಾವು ಬಂದ್ಬಿಡ್ತೀವಿ.
ಆ ಏನಪ್ಪಾ ತುಂಬಾ ಟೆನ್ಷನ್ ಅಲ್ಲಿದ್ಯಾ? ನೋಡಕ್ಕ, ದೇವಸ್ಥಾನಕ್ಕೆ ಹೊರಟಿರೋ ಈ ಸಮಯದಲ್ಲಿ ಮೀಟಿಂಗ್ ಅಂತ ಕರೀತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಅಂತೆ, ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಅದಕ್ಕೇನಪ್ಪ, ನೀನ್ ಮೀಟಿಂಗ್ ಹೋಗು, ನಾನ್ ದೇವಸ್ಥಾನಕ್ಕೆ ಹೋಗ್ತೀನಿ. ಅಕ್ಕ, ನೀನ್ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ನಂಗೆ ಆಶ್ಚರ್ಯ ಆಗ್ತಾ ಇದೆ. ಮನೆ ದೇವ್ರ ಮೇಲೆ ನಿಂಗೆ ಈಗ್ಲಾದ್ರೂ ನಂಬಿಕೆ ಬಂತಲ್ಲ. ನಾನು ದೇವ್ರಿಗೋಸ್ಕರ ಹೋಗ್ತಿಲ್ಲ, ಕುರಿ ತಿನ್ನಕ್ ಹೋಗ್ತಿದ್ದೀನಿ. ಓ, ಬಾಡೂಟ ಮಾಡಿ ತುಂಬಾ ದಿನ ಆಯ್ತು, ಅದಕ್ಕೆ ತಿನ್ನಣ ಅಂತ ಹೋಗ್ತಿದ್ದೀನಿ. ನೀವು ಹೋಗ್ತಿರೋ ದೇವಸ್ಥಾನಕ್ಕಲ್ವಾ? ನಾನು ಬನಶಂಕರಿ ದೊನ್ನೆ ಬಿರಿಯಾನಿ ತಿನ್ನಕ್ ಹೋಗ್ತಾ ಇದ್ದೀನಿ. ಸರಿ ಅಕ್ಕ. ಮಾದಪ್ಪ, ಯಜಮಾನ್ರೆ. ಆ ಬ್ಯಾಗ್ನೆಲ್ಲ ತಗೊಂಡು ಕಾರಲ್ಲಿ ಇಡೋ. ಹುಷಾರು. ಬರ್ತೀವಿ ಅಪ್ಪಾಜಿ. ಸರಿ ಅಮ್ಮ, ಜೋಪಾನ ಹೋಗ್ಬನ್ನಿ. ಬರ್ತೀವಿ ಯಜಮಾನ್ರೆ. ಒಳ್ಳೆ ಬಾಯ್. ಅಕ್ಕ, ಜೋಪಾನ. ಅಮ್ಮ, ಏನಾಯ್ತಮ್ಮ? ಹೊಟ್ಟೆ ನೋವ್ತಾ ಇದೆ. ಹೊಟ್ಟೆ ನೋವಾ? ಏಯ್, ಗಾಡಿ ತಗೊಂಬಾರ. ನಿಧಾನ ಬಾ, ನಿಧಾನಕ್ಕೆ ಬಾ. ಕೂತ್ಕೊಳ್ಳಮ್ಮ, ನಿಧಾನ. ಅಪ್ಪಾಜಿ, ನನ್ನೊಂದ್ ಚಿಕ್ಕ ಆಸೆ. ಏನಮ್ಮ? ಹೆಣ್ಮಕ್ಳಿಗೆ ಹೆರಿಗೆ ನೋವು ಅನ್ನೋದು ಜೀವ ಹೋಗ್ ಬಂದಂಗೆ. ಆಸ್ಪತ್ರೆಗೆ ಹೋಗೋಕ್ಕೂ ಮುಂಚೆ ದೇವರಿಗೆ ನಮಸ್ಕಾರ ಮಾಡ್ಬೇಕು. ಅದಕ್ಕೇನಮ್ಮ? ಬಾ ಬಾ. ಅಪ್ಪಾಜಿ, ನನ್ ಪಾಲಿಗೆ ನೀವೇ ದೇವ್ರು. ನಾನ್ ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೂ ಇಷ್ಟ ಅಕ್ಕರೆಯಿಂದ ನೋಡ್ಕೊತಾ ಇದ್ದೀರಾ. ನಿಮ್ ಪ್ರೀತಿಗಿಂತ ದೊಡ್ಡ ದೇವ್ರು ಇರೋದಕ್ ಸಾಧ್ಯನಾ? ನೀವ್ ನನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಆ ದೇವ್ರೇನ್ ಮಾಡೋದಕ್ ಸಾಧ್ಯ? ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ. ನಿಧಾನಮ್ಮ, ಹುಷಾರು. ನಿಧಾನಮ್ಮ. ನೋಡಮ್ಮ, ಗರ್ಭಿಣಿ ಹೆಂಗಸರು ಯಾರಿಗೂ ನಮಸ್ಕಾರ ಮಾಡಬಾರ್ದಮ್ಮ. ಆ ದೇವರ ಆಶೀರ್ವಾದ ಸದಾ ಇರುತ್ತೆ. ನನ್ನ ಆಶೀರ್ವಾದ ಇದೆಯಮ್ಮ. ಬಾಮ, ಗಾಡಿ ಬಂತು, ಬಾ. ನಿಧಾನ. ಇದೇನಪ್ಪ? ಅಳಿಯಂದ್ರು ಹುಡ್ಕಪ್ಪ ಅಲ್ವಾ? ನನ್ನ ಮಗಳು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಕಳಿಸಿದಾಳೆ, ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಮನೆಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಚಿಕ್ಕಮ್ಮನಿಗೆ ಹೆರಿಗೆ ನೋವು, ಆಸ್ಪತ್ರೆ ಕರ್ಕೊಂಡು ಹೋಗ್ತಿದೀವಿ. ಬೇಗ ಹೋಗ್ಬೇಕು. ನಡಿಯಪ್ಪ. ಬಾವಾ, ಒಂದ್ ನಿಮಿಷ ಬಾವಾ. ಬಾ. ಹೆರಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಅದು ಹೇಗಾಗತ್ತೆ ನಾನು ನೋಡ್ತೀನಿ. ಇವಳು ನಮಗೆ ಗೊತ್ತಿರೋ ಹುಡುಗಿ. ರೆಗ್ಯುಲರ್ ಆಗಿ ಡಾಕ್ಟರ್ ನಾಗಮಣಿ ಹತ್ರನೇ ತೋರಿಸ್ತಿದ್ವಿ. ಅವ್ರ ಊರಲ್ಲಿ ಇಲ್ಲ. ಹುಡುಗಿಗೆ ಹೆರಿಗೆ ನೋವು ಬಂದಿದೆ. ದಯವಿಟ್ಟು ಸ್ವಲ್ಪ ನೋಡ್ತೀರಾ? ಇವರು ನಮ್ಮಲ್ಲಿ ಗೈನಕಾಲಜಿಸ್ಟ್, ಇವ್ರು ನೋಡ್ತಾರೆ. ಡಾಕ್ಟರ್, ಅದೇನ್ ನೋಡಿ. ಶ್ಯೂರ್ ಸರ್, ಪ್ಲೀಸ್ ಡಾಕ್ಟರ್. ಬನ್ನಿ.
ನೀವ್ ವೇಟ್ ಮಾಡಿ, ನಾನು ಚೆಕ್ ಮಾಡಿ ಹೇಳ್ತೀನಿ. ಪ್ಲೀಸ್ ಡಾಕ್ಟರ್. ನಿಮ್ಮ ಹೆಸರೇನಮ್ಮ? ಚಿಕ್ಕಮ್ಮ. ಇನ್ನೊಂದ್ ಸ್ವಲ್ಪ ಜೋರಾಗಿ ಉಸಿರಾಡಿ. ಈ ಟೆಸ್ಟ್ ಮಾಡಕ್ ಹೇಳಿ. ಸರಿ ಡಾಕ್ಟರ್. ಡಾಕ್ಟರ್ ಟೆಸ್ಟ್ ಮಾಡ್ಸಕ್ ಹೇಳಿದ್ದಾರೆ, ಹೋಗ್ ದುಡ್ಡು ಕಟ್ಟಿ. ಓಕೆ ಸಿಸ್ಟರ್. ಎಷ್ಟನೇ ತಿಂಗಳು? 9 ತಿಂಗಳಾಯ್ತು. ಡಾಕ್ಟರ್ ಟೆಸ್ಟ್ ರಿಪೋರ್ಟ್. ಹಾ ಕೊಡಿ. ಓಕೆ, ಆಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ. ಓಕೆ ಡಾಕ್ಟರ್. ಡಾಕ್ಟರ್, ಈ ಹುಡುಗಿಗೆ ಫ್ಲೂಯಿಡ್ ಸ್ಯಾಕ್ಸು ರೆಪ್ಚರ್ ಆಗಿದೆ ಅನ್ಸುತ್ತೆ. ಹೀಗಿರುವಾಗ ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸರಿಯನ್ ಮಾಡಿ ಮಗು ತೆಗಿಬೇಕು. ಅವ್ರ ಗಂಡನ್ನ ತಕ್ಷಣ ಬರೋದಕ್ಕೆ ಹೇಳಿ. ಡಾಕ್ಟ್ರೇ, ಆ ಹುಡುಗಿ ಗಂಡ ವಿದೇಶದಲ್ಲಿದ್ದಾನೆ. ಅಪ್ಪ ಅಮ್ಮ ಕೂಡ ಇಲ್ಲ. 7-8 ತಿಂಗಳಿಂದ ನಮ್ಮನೇಲೇ ಇದ್ದಾಳೆ. ನೀವು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಏನ್ ಮಾಡಬೇಕು ಅದನ್ನ ಮಾಡಿ. ಇಲ್ಲ ಸರ್, ಹಾಸ್ಪಿಟಲ್ ಫಾರ್ಮಾಲಿಟೀಸ್ ಪ್ರಕಾರ ಅವ್ರ ಗಂಡ ಅಥವಾ ಮನೆಯವರು ಯಾರಾದ್ರೂ ಸಿಗ್ನೇಚರ್ ಮಾಡಲೇಬೇಕು. ಅದ್ ನನಗೂ ಗೊತ್ತು ಡಾಕ್ಟ್ರೇ. ಅವಕಾಶವೇ ಇಲ್ಲದಿರುವಾಗ ಏನ್ ಮಾಡೋಕ್ಕಾಗುತ್ತೆ? ನಿಮಗೆ ನಾನು ಗೊತ್ತು ತಾನೆ. ನನಗೋಸ್ಕರ ಏನಾದ್ರೂ ಮಾಡಿ. ಸಾರಿ ಸರ್. ಚಿಕ್ಕಮ್ಮ, ನಾನು ಡಾಕ್ಟರ್ ಹತ್ರ ಎಷ್ಟು ಹೇಳಿ ನೋಡಿದೆ. ಅವ್ರು ಆಪರೇಷನ್ ಮಾಡೇನೆ ಮಗು ತೆಗಿಯೋದು ಅಂತ ಹೇಳ್ತಿದ್ದಾರೆ. ನಿನ್ ಗಂಡ ಬರ್ಲೇಬೇಕು ಅಂತ ಹೇಳ್ತಿದ್ದಾರೆ. ಅವ್ರ ನಂಬರ್ ಕೊಡಮ್ಮ, ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ಅವ್ರ ನಂಬರ್ ಹೇಳಮ್ಮ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಅವ್ರ ನಂಬರ್ ಹೇಳಮ್ಮ. ಇಲ್ಲ, ಅವ್ರ ಮೊಬೈಲ್ ಸರಿ ಇಲ್ಲ, ಸರ್ವಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರ ಫೋನ್ ಮಾಡಿದ್ರೇನೆ ನಾನ್ ಮಾತಾಡಕ್ಕಾಗೋದು. ನಾನ್ ಫೋನ್ ಮಾಡೋದಕ್ಕಾಗಲ್ಲ. ಏನಮ್ಮ ಇಂಥ ಸಮಯದಲ್ಲಿ ಹೀಗೆ ಹೇಳ್ತಿದ್ಯಾ? ಈಗ ಅವ್ರನ್ನ ಹೇಗಾದ್ರೂ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ. ಈಗ ಅವ್ರೆಲ್ಲಿದಾರಮ್ಮ? ಮಲೇಷ್ಯಾದಲ್ಲಿ. ಮಲೇಷ್ಯಾದಲ್ಲ? ಅಲ್ಲೇನಮ್ಮ ನನ್ನ ಮಗನೂ ಇರೋದು. ನಿನ್ ಗಂಡ ಇರೋ ಅಡ್ರೆಸ್ ನಿನಗೆ ಗೊತ್ತಾ? ಇರು, ನನ್ನ ಮಗನಿಗೆ ಫೋನ್ ಮಾಡ್ತೀನಿ. ನಿನ್ ಗಂಡ ಇರೋ ಅಡ್ರೆಸ್ ಹೇಳು. Yes, guys. This meeting was pretty good. I'll let you know about the developments. One sec, I'll be back. Hello? ಹೇಳಿಯಪ್ಪ. ಅರುಣ್, ನಮ್ಮ ಮನೇಲಿ ಗಂಗಾ ಫ್ರೆಂಡ್ ಚಿಕ್ಕಮ್ಮ ಅಂತಿದ್ದಾಳಲ್ಲ, ಅವಳಿಗೆ ಹೆರಿಗೆ ನೋವು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ. ಅಡ್ಮಿಟ್ ಮಾಡಿದ್ದೀರಾ? ಹೌದಪ್ಪ. ಡಾಕ್ಟ್ರು ಸಿಸೇರಿಯನ್ ಮಾಡೇ ಮಗು ಹೊರಗಡೆ ತೆಗಿಬೇಕು ಅಂತ ಹೇಳ್ತಿದ್ದಾರೆ.
ಅದಕ್ಕೆ ಅವ್ರ ಗಂಡನೇ ಬಂದು ಸೈನ್ ಮಾಡ್ಬೇಕಂತೆ. ಅವರು ಮಲೇಷ್ಯಾದಲ್ಲಿದ್ದಾರೆ. ಅವ್ರ ಫೋನ್ ನ ಸರ್ವಿಸಿಗೆ ಕೊಟ್ಟಿದಾರಂತೆ. ಅವ್ರಿಗೆ ಈ ವಿಷಯ ತಿಳಿಸ್ಬೇಕು. ಇರು ಅವ್ರ ಅಡ್ರೆಸ್ ಹೇಳ್ತೀನಿ, ಕೇಳಿಸ್ಕೊ. ತಗೋ. ಸರ್, ಡಾಕ್ಟರ್ ಕರೀತಾ ಇದ್ದಾರೆ. ಏನ್ರಿ ಜಾನಕಿ, ಮಾರ್ಚ್ 25ಕ್ಕೆ ಡೇಟ್ ಕೊಟ್ಟಿದ್ರು, ಆದ್ರೆ 10 ದಿನಕ್ಕೆ ಮೊದ್ಲೇ ನೋವು ಬಂದ್ಬಿಡ್ತು. ನೀನೇನು ಹೆದರ್ಕೋಬೇಡ, ನಾನು ಹೇಗಾದ್ರೂ ಮಾಡಿ ಹೊರಟು ಬರ್ತೀನಿ. ನನಗೆ ನಿಮ್ ಮುಖ ನೋಡಿದ್ರೆ ಸಾಕು ಅನ್ನಿಸ್ತಿದೆ. ಬಂದ್ಬಿಡ್ತೀರಾ? ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ. ನಮ್ಮ ಮಗು ಹುಟ್ಟಿದಾಗ ಅದನ್ನ ಮೊದಲು ಎತ್ಕೊಳ್ಳೋದೆ ನಾನು. ನೀನ್ ಧೈರ್ಯವಾಗಿರು. ಏನ್ರಿ ನಿಮ್ಮಪ್ಪ ಬರ್ತಾ ಇದಾರೆ? ನಮ್ಮ ಮನೆಯವರು ಬಂದೇ ಬರ್ತಾರೆ ಅಂತ ಧೈರ್ಯವಾಗಿದ್ದೀನಿ. ಹೇಗಾದ್ರೂ ಮಾಡಿ ಅವ್ರನ್ನ ಕಳಿಸ್ಕೊಡಿ. ಅಡ್ರೆಸ್ ಹೇಳಿದ್ಯಮ್ಮ? ಹಾ, ಹೇಳಿದ್ದೀನಿ. ಕೊಡು, ನಾನು ಮಾತಾಡ್ತೀನಿ. ಅರುಣ್, ಏನೇ ಕೆಲಸ ಇದ್ರು ಹಾಗೆ ಬಿಟ್ಟು ಚಿಕ್ಕಮ್ಮನ ಗಂಡ ನೇರವಾಗಿ ಭೇಟಿ ಮಾಡಿ ಅವ್ನು ಕಳಿಸ್ಕೊಡಪ್ಪ. ಸರಿಯಪ್ಪ. That was really great, man. Guys, I got an emergency call from my home. I have to leave now. ಸರ್, ಈ ಮೆಡಿಸಿನ್ ಎಲ್ಲ ಬೇಗ ತಗೊಂಡ್ ಬನ್ನಿ. ಕೊಡಮ್ಮ. Then we'll do one thing. You just drop Arun and come. Yeah, sure. Okay. Yeah, Arun, bye. You go pack your dresses. ಅಯ್ಯೋ, ಸ್ವಲ್ಪ ಹೊತ್ತಿರಿ, ಡಾಕ್ಟರ್ ಬಂದ್ಬಿಡ್ತಾರೆ. ನಾನು ಕರ್ಕೊಂಡ್ ಬರ್ತೀನಿ. ಡಾಕ್ಟರ್ ತುಂಬಾ ಪೇನ್ ಅಂತ ಒದ್ದಾಡ್ತಾ ಇದ್ದಾರೆ. ಕೈ ಕೊಡಿ. ಬ್ರೀದ್ ಈಸಿ. ಡೋಂಟ್ ವರಿ, ಸ್ವಲ್ಪ ಹೊತ್ತಷ್ಟೇ. ಬ್ರೀದ್ ಈಸಿ. ಡಾಕ್ಟ್ರೆ, ಮೆಡಿಸಿನ್ಸ್ ತಂದಿದ್ದೀನಿ. ಸರ್, ಇವ್ರಿಗೆ ಹೊಟ್ಟೆ ನೋವು ಜಾಸ್ತಿ ಆಗ್ತಾ ಇದೆ. ತಕ್ಷಣ ಆಪರೇಷನ್ ಮಾಡಬೇಕು. ಅವ್ರ ಮನೆಯವ್ರನ್ನ ಬರೋದಕ್ಕೆ ಹೇಳಿ ಸರ್. ಈಗ ತಾನು ವಿಷಯ ತಿಳಿಸಿದ್ದೀನಮ್ಮ. ಸರ್, ಒಂದಲ್ಲ 2 ಜೀವ ಅಂತ ಕಷ್ಟ ಪಡ್ತಾ ಇದೆ. ತಕ್ಷಣ ಆಪರೇಷನ್ ಮಾಡಬೇಕು. ಇಲ್ಲ ಅಂತಂದ್ರೆ ಪರಿಸ್ಥಿತಿ ತುಂಬಾ ಕಷ್ಟ ಆಗುತ್ತೆ. ಏನಮ್ಮ ಹೇಳ್ತಾ ಇದೀಯಾ? ಸಂಬಂಧಪಟ್ಟವ್ರು ಸೈನ್ ಮಾಡಿದ್ರೇನೆ ಆಪರೇಷನ್ಗೆ ಕರ್ಕೊಂಡು ಹೋಗಕ್ಕಾಗೋದು. ಈಗ ಇವ್ರ ಜೀವ ನಿಮ್ ಕೈಯಲ್ಲೇ ಇದೆ ಸರ್. ಸರಿ, ಫಾರ್ಮ್ ಕೊಡಮ್ಮ. ಸಿಸ್ಟರ್ ಫಾರ್ಮ್ ಕೊಡಿ. ಎಸ್ ಡಾಕ್ಟರ್. ಎಲ್ಲಿ ಸೈನ್ ಮಾಡಬೇಕು? ಸರ್, ನೀವು ಸೈನ್ ಮಾಡ್ತಾ ಇದ್ದೀರಲ್ಲ, ಈ ಹುಡುಗಿಗೆ ನೀವೇನಾಗ್ಬೇಕು? ಆ ಹುಡುಗಿಗೆ ಅಪ್ಪ ಕಣಮ್ಮ. ತಗೊಳ್ಳಿ ಸರ್, ಬೇಗ ಸೈನ್ ಮಾಡಿ. ಸರ್, ಸಿಸ್ಟರ್ ಬೇಗ ರೆಡಿ ಮಾಡ್ಕೊಳ್ಳಿ. ಡಾಕ್ಟರ್. ಚಿಕ್ಕಮ್ಮ, ನಿನ್ನ ನಮ್ಮನೆ ಹುಡುಗಿ ಅಂತ ಅದು ಎಷ್ಟು ಸಲ ಹೇಳಿದೆ. ಅದು ನಿಜನೇ ಆಗೋಯ್ತು. ಸರ್, ನೀವು ಸ್ವಲ್ಪ ಹೊರಗಡೆ ಇರಿ. ಇವ್ರನ್ನ ಆಪರೇಷನ್ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡಬೇಕು. ಸರಿ ಡಾಕ್ಟರ್. ಚಿಕ್ಕಮ್ಮ, ಏನು ಹೆದರ್ಕೋಬೇಡಮ್ಮ, ನಾನು ಇಲ್ಲೇ ಇರ್ತೀನಿ. ನೀನ್ ಧೈರ್ಯವಾಗಿರು. ಸಿಸ್ಟರ್, ಡಾಕ್ಟರ್ ಅರ್ಜೆಂಟಾಗಿ ಇವ್ರನ್ನ ಓಟಿ ಶಿಫ್ಟ್ ಮಾಡಿ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಓಕೆ, ಫಾಸ್ಟ್. ಎಕ್ಸ್ಕ್ಯೂಸ್ ಮೀ, ಚಿಕ್ಕಮ್ಮನ ಯಾರೊಬ್ರು ಡೆಲಿವರಿಗೆ ಅಡ್ಮಿಟ್ ಆಗಿದ್ದಾರೆ. ಯಾವ ವಾರ್ಡಲ್ಲಿ ಇದ್ದಾರೆ? ನೀವ್ಯಾರು? ಅವ್ರ ಕಡೆಯವರು. ಓ, 1 ಮಿನಿಟ್. ರೂಮ್ ನಂಬರ್ 305. 305 ಯಾವ ಕಡೆ ಬರುತ್ತೆ? ಸ್ಟ್ರೇಟ್ ಡೆಡ್ ಎಂಡ್. ಥ್ಯಾಂಕ್ ಯು. ದಟ್ಸ್ ಓಕೆ. ಸ್ವಲ್ಪ ಹೊತ್ತಿರಿ, ಮಲ್ಕೊಳ್ಳಿ.
ಸಿಸ್ಟರ್ ಹೇಳಿ. ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಕೇಳಲ್ಲ? ಹಾ ಕೇಳಿ. ಪ್ಲೀಸ್, ನಮ್ಮ ಯಜಮಾನ್ರಿಗೆ ಒಂದ್ ಫೋನ್ ಮಾಡ್ತೀನಿ. ಪ್ಲೀಸ್ ನಿಮ್ ಮೊಬೈಲ್ ಕೊಡ್ತೀರಾ? ಬೇಗ ಮಾತಾಡಮ್ಮ. ಈಗಾಗ್ಲೇ ನಿನಗೆ ಬ್ಲಡ್ ತುಂಬಾ ಲೀಕ್ ಆಗಿದೆ. ಬೇಗ ಆಪರೇಷನ್ ಮಾಡದೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಹಲೋ Arun, ಯಾ, ವಾಟ್ ಹ್ಯಾಪನ್? your flight ticket is ready. ಯಾ, ಐ ಆಮ್ ಗೆಟಿಂಗ್ ರೆಡಿ. Yes, I'll reach by the time there. Yes, thank you. ಏನಾಯ್ತಮ್ಮ? ರಿಂಗ್ ಆಗ್ತಾನೆ ಇದೆ, ತೆಗಿತಾನೆ ಇಲ್ಲ. ಅಯ್ಯೋ ಏನಾಯ್ತಮ್ಮ? ರಿಂಗ್ ಆಗ್ತಾನೆ ಇದೆ, ತೆಗಿತಾ ಇಲ್ಲ. ಲೇಟ್ ಆಗ್ತಿದೆ. ಕೊಡಮ್ಮ ಇಲ್ಲಿ. ಪರಿಸ್ಥಿತಿ ಗೊತ್ತಿಲ್ಲದೆ ಲೇಟ್ ಮಾಡ್ತಿದ್ಯಾ. ಸರಿಯಾದ ಸಮಯಕ್ಕೆ ಆಪರೇಷನ್ ಆಗದೆ ಇದ್ರೆ ಡಾಕ್ಟರ್ ಬೈತಾರೆ. ಮಲ್ಕೋಮ್ಮ. ಚಿಕ್ಕಮ್ಮ, ಸಮಾಧಾನ ಮಾಡ್ಕೊಮ್ಮ. ಸಮಾಧಾನ ಮಾಡ್ಕೊ. ಸರ್, ಇದ್ರಲ್ಲಿರೋದೆಲ್ಲ ಆಪರೇಷನ್ಗೆ ಬೇಕಾಗತ್ತೆ. ಫಾರ್ಮಸಿನಲ್ಲಿ ತಂದ್ಬಿಡಿ. ಸಾರಿ. ಯಾರು ಇಲ್ವಲ್ಲೋ? ಏನಮ್ಮ, ಈ ರೂಮಲ್ಲಿ ಇದ್ದ ಪೇಷಂಟ್? ಅವರು ಆಪರೇಷನ್ ಥಿಯೇಟರ್ಗೆ ಹೋಗಿರ್ಬೇಕು. ಆಪರೇಷನ್ ಥಿಯೇಟರ್ ಇದೆಯಮ್ಮ? ಕಡೆ ಹೋಗಿ. ಸಿಸ್ಟರ್, ಒಂದೇ ಒಂದ್ ನಿಮಿಷ, ನನ್ ಗಂಡನ ಜೊತೆ ಮಾತಾಡ್ಬೇಕು. ಅದಕ್ಕೆಲ್ಲ ಟೈಮ್ ಇಲ್ಲಮ್ಮ ಈಗ. ಸಿಸ್ಟರ್ ಪ್ಲೀಸ್ ಸಿಸ್ಟರ್, ಇದು ನನ್ ಚೊಚ್ಚಲ ಹೆರಿಗೆ. ನನ್ ಗಂಡ ಜೊತೆ ಮಾತಾಡಿದ್ರೆ ನಂಗೆ ಸ್ವಲ್ಪ ಧೈರ್ಯ ಬರುತ್ತೆ. ಒಂದೇ ಒಂದ್ ನಿಮಿಷ ಪ್ಲೀಸ್ ಸಿಸ್ಟರ್. ಆಯ್ತಮ್ಮ, ನೀನ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಬೇಗ ಮಾತಾಡು. Arun, cool. Are you okay? No, I'm okay. ಏನಾಯ್ತಮ್ಮ? ತೆಗಿತಾ ಇಲ್ಲ, ಮತ್ತೆ ಟ್ರೈ ಮಾಡ್ತೀನಿ. ಏನಮ್ಮ ನೀನು
ಅರ್ಥನೇ ಮಾಡ್ಕೊಳಲ್ಲ ಅಂತ್ಯಾ. ಪಲ್ಸ್ ಬೇರೆ ಕಮ್ಮಿ ಆಗ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪನೂ ಗಮನನೇ ಇಲ್ವಲ್ಲ ನಿಂಗೆ. ನನಗೆ ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ. ಪ್ಲೀಸ್ ಸಿಸ್ಟರ್, ಸ್ವಲ್ಪ ವೇಟ್ ಮಾಡಿ. ಹೇಳಿದ್ರೆ ಕೇಳಲ್ಲ ಅಂತ್ಯಾ. ಸರಿ, ಬೇಗ ಮಾತಾಡು. ಸಿಸ್ಟರ್, ನಿಮ್ನ ಡಾಕ್ಟರ್ ಕರೀತಿದ್ದಾರೆ. ಅಯ್ಯೋ, ಯಾಕೆ ಲೇಟು ಅಂತ ಕರಿತಿರ್ಬೋದು. ನೀನ್ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗು. ಸಿಸ್ಟರ್, ಡಾಕ್ಟರ್ ಕರೆದ್ರೆ ಹೇಳಿ. ಸಿಸ್ಟರ್, ಇಲ್ಲೇ ಇದ್ದಾಳಲ್ಲಪ್ಪ. ಹಲೋ, ಏನಂದ್ರೆ ನೀವು ಬರ್ತಾ ಇದ್ದೀರಾ? ಹಾ, ನಾನು ಬರ್ತಾ ಇದ್ದೀನಿ. ನೀನ್ ಹೆದರ್ಕೋಬೇಡ, ನಾನು ಬರ್ತಾ ಇದ್ದೀನಿ. ಹಲೋ ಹಲೋ, ಅಯ್ಯಯ್ಯೋ, ಏನಾಯ್ತು? ಹಲೋ, ಏನಾಯ್ತು ಸಿಸ್ಟರ್? ಯಾಕೆ? ಬೇಗ ಓಟಿಗೆ ಶಿಫ್ಟ್ ಮಾಡೋಣ. ನಾನು ಅವಾಗ್ಲಿಂದ ಹೇಳ್ತಾನೆ ಇದ್ದೆ, ಗಂಡಂಗ್ ಫೋನ್ ಮಾಡ್ತೀನಿ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ಲು ಈ ಹುಡುಗಿ. ಡಾಕ್ಟರ್ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಸರಿ ಸರಿ, ಬೇಗ ಓಟಿಗೆ ಶಿಫ್ಟ್ ಮಾಡಿ, ಕರ್ಕೊಂಡ್ ನಡೀರಿ. ಗಾಡ್, ಬಾಲು, ಇಲ್ಲಿ. ಸಿಸ್ಟರ್, ಹೇಳಿ. ಆ ಸ್ಟ್ರೆಚರ್ ಇಂದ ಬಿದ್ರಲ್ಲ, ಆ ಹೆಂಗ್ಸ್ನ ಆಪರೇಷನ್ ಥಿಯೇಟರ್ ಕರ್ಕೊಂಡ್ ಬಂದ್ರೆ ಹೇಗಿದ್ದಾರೆ? ನೀವ್ಯಾರು? ನಮ್ ಪೇಷಂಟ್ ನೋಡಕ್ ಬಂದ್ವಿ. ಪಾಪ ಸ್ಟ್ರೆಚರ್ ಇಂದ ಬಿದ್ರು, ಮನಸ್ಸು ತಡೆಯಕ್ಕಾಗ್ಲಿಲ್ಲ. ಹೇಗಿದ್ದಾರೆ ವಿಚಾರಿಸೋಣ ಅಂತ ಬಂದೆ. ಜೀವಕ್ಕೇನು ಅಪಾಯ ಇಲ್ಲ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಸದ್ಯ ದೇವ್ರ ದೊಡ್ಡವನು. ಸ್ಟ್ರೆಚರ್ ಇಂದ ಬಿದ್ದೋಳು ಸಾಯ್ತಾಳೆ ಅಂದ್ರೆ ಬದುಕಿದಾಳಲ್ಲ. ಈ ಬಾವ ಬರ್ಕೊಟ್ಟಿದ್ದೀನೆಲ್ಲ ತಂದಿದ್ದೀರಾ ಸರ್? ಹಾ, ತಂದಿದ್ದೀನಮ್ಮ. ಆಯ್ತು.
ಸಿಸ್ಟರ್ ಹೋಲ್ಡ್ ಮಾಡಿ. ಸಿಸ್ಟರ್ ಬೇಗ ಹೋಗಿ ಸೀನಿಯರ್ ಡಾಕ್ಟರ್ನ ಕರ್ಕೊಂಡು. ಸರಿ ಡಾಕ್ಟರ್. ಸಿಸ್ಟರ್ 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 ಇರಿ ಸರ್, ಇರಿ ಸರ್, ಪ್ಲೀಸ್. ಸಿಸ್ಟರ್ ಹೇಗಿದ್ದಾಳ ಅವಳು? ಸಿಸ್ಟರ್ ಡಾಕ್ಟರ್, ಬ್ಲಡ್ ತುಂಬಾ ಲಾಸ್ ಆಗಿದೆ. ಬ್ಲಡ್ ಬೇಕಾಗ್ಬೋದು. ಸಿಸ್ಟರ್ ನೀವು ಹೋಗಿ ಚೆಕ್ ಮಾಡಿ. ಓ ನೆಗೆಟಿವ್ ಬ್ಲಡ್ ಇದೆಯಾ ಚೆಕ್ ಮಾಡಿ. ಅಲ್ಲಮ್ಮ, ಟ್ರೀಟ್ಮೆಂಟ್ ಏನಾಗ್ತಿದೆ ನಡೀತಿದೆ ಅಂತ ಸರ್, ಹೇಳಿ. ಏನು ಹೇಳಕ್ಕಾಗಲ್ಲ. ಡಾಕ್ಟರ್, ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಸಿಸ್ಟರ್ ಬೇಗ ಹೋಗಿ. ಏನಮ್ಮ ಏನಾಯ್ತು? ತುಂಬಾ ಬ್ಲಡ್ ಲಾಸ್ ಆಗಿದೆ. ಅರ್ಜೆಂಟ್ ಬ್ಲಡ್ ರಿಕ್ವೈರ್ಮೆಂಟ್ ಇದೆ. ಏನಮ್ಮ ಹೇಳ್ತಾ ಇದ್ಯಾ? ಮಾತಾಡೋಕ್ ಟೈಮ್ ಇಲ್ಲ ಸರ್, ಬ್ಲಡ್ ಅರೇಂಜ್ ಮಾಡ್ಬೇಕು. ಆ? ಏನಮ್ಮ ಏನಾಯ್ತು? ತುಂಬಾ ಬ್ಲಡ್ ಲಾಸ್ ಆಗಿದೆ. ಅರ್ಜೆಂಟ್ ಬ್ಲಡ್ ರಿಕ್ವೈರ್ಮೆಂಟ್ ಇದೆ. ಏನಮ್ಮ ಹೇಳ್ತಾ ಇದ್ಯಾ? ಮಾತಾಡೋಕ್ ಟೈಮ್ ಇಲ್ಲ ಸರ್, ಬ್ಲಡ್ ಅರೇಂಜ್ ಮಾಡ್ಬೇಕು. ಆ? ಏನ್ ಮಾಡೋದೀಗ? ಬ್ಲಡ್ ಬೇರೆ ಬೇಕು ಅಂತ ಹೇಳ್ತಿದ್ದಾರೆ. ಏನಮ್ಮ ಬ್ಲಡ್ ಸಿಗ್ತಾ? ಇಲ್ಲ ಸರ್, ಆ ಹುಡುಗಿ ಬ್ಲಡ್ ಗ್ರೂಪ್ ಓ ನೆಗೆಟಿವ್. ತುಂಬಾ ರೇರ್ ಬ್ಲಡ್ ಗ್ರೂಪ್. ಸಿಗ್ಲಿಲ್ಲ ಸರ್. ಹೌದಾ? ಈಗ ಏನಮ್ಮ ಮಾಡೋದು? ಸರ್, ನಿಮ್ಗೆ ಯಾರಾದ್ರೂ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋರು ಗೊತ್ತಿದ್ರೆ ಹೇಳಿ ಸರ್. ಓ ನೆಗೆಟಿವ್ ಬ್ಲಡ್ ತಕ್ಷಣ ಕೇಳಿದ್ರಲ್ಲ, ನೆನಪಿಗೆ ಬರ್ತಾ ಇಲ್ಲ. ಸರ್, ಯಾರಾದ್ರೂ ಇದ್ರೆ ನೋಡಿ, ನಾನು ಅರೇಂಜ್ಮೆಂಟ್ ಮಾಡ್ತೀನಿ. ಸರಿಮ್ಮ. ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಆ? ಅಯ್ಯೋ ದೇವ್ರೆ. ಸರ್ 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 ನಿಮ್ ಬ್ಲಡ್ ಓ ನೆಗೆಟಿವಾ? ಇಲ್ಲ ಸರ್. ಹೌದಾ? ಓ ನೆಗೆಟಿವ್ ಇಲ್ವಾ? ಸರಿ, ಡಾಕ್ಟರ್ ಅಲ್ಲೂ ಇಲ್ವಂತೆ. ಬೇರೆ ಎಲ್ಲಾದ್ರೂ ಕೇಳ್ರಿ. ಅಮ್ಮ, ನಿಮ್ ಬ್ಲಡ್ ಓ ನೆಗೆಟಿವ್ ಅಮ್ಮ? ಇಲ್ಲ ಸರ್. ನಿಮ್ ಗ್ರೂಪ್ ಯಾವುದು? ಹಲೋ, ಓಟಿ ಇಂದ ಓ ನೆಗೆಟಿವ್ ಬ್ಲಡ್ ಇದೆಯಾ? ಅಮ್ಮ, ನಿಮ್ ಬ್ಲಡ್ ಓ ನೆಗೆಟಿವ್ ಅಮ್ಮ? ಇಲ್ಲ ಸರ್. ಸರ್ ನಿಮ್ದು ಬಿ ಪಾಸಿಟಿವ್. ಹೌದಾ? ಡಾಕ್ಟರ್ ಅಲ್ಲೂ ಇಲ್ವಂತೆ. ಎಲ್ಲೂ ಇಲ್ಲ ಅಂದ್ರೆ ಹೇಗ್ರಿ? ಅರ್ಜೆಂಟ್ ಆಗಿ ಬೇಕು, ಹೋಗಿ ವಿಚಾರಿಸಿ. ಸರಿ ಡಾಕ್ಟರ್. ಸರ್ ನಿಮ್ ಬ್ಲಡ್ ಗ್ರೂಪ್ ಯಾವುದು? ಎ ನೆಗೆಟಿವ್ ಸರ್. ಓ, ಸಿಸ್ಟರ್, ನಮ್ ಸ್ಟಾಫ್ ನಲ್ಲಿ ಯಾರಾದ್ರೂ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ನೋರಿದಾರಾ? 3 ಜನ ಇದ್ದಾರೆ, ಆದ್ರೆ ಎಲ್ಲರೂ ಹೆಲ್ತ್ ಕ್ಯಾಂಪ್ಗೆ ಹೋಗಿದ್ದಾರೆ. ಹೌದಾ? ಅಯ್ಯೋ. ನೀವೊಂದ್ ಕೆಲಸ ಮಾಡಿ, ನೀವನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅಷ್ಟ್ರಲ್ಲಿ ಬೇರೆ ಬ್ಲಡ್ ಬ್ಯಾಂಕ್ ಫೋನ್ ಸರಿ, ಮಾಡ್ತೀನಿ. ಬೇಗ ಮಾಡಿ. ಹಲೋ, ನಿಮ್ಮಲ್ಲಿ ಯಾರ್ದಾದ್ರು ಓ ನೆಗೆಟಿವ್ ಬ್ಲಡ್ ಗ್ರೂಪಾ? ಇಲ್ಲ ಸರ್. ಓ, ಹಲೋ ಅರುಣ್. ಏನಾಯ್ತಪ್ಪ? ಏನು ತೊಂದರೆ ಇಲ್ಲ ತಾನೆ? ತೊಂದ್ರೆನೇಪ್ಪ, ಆ ಹುಡುಗಿಗೆ ಬ್ಲಡ್ ಬೇಕಂತಪ್ಪ. ಓ ನೆಗೆಟಿವ್ ಬ್ಲಡ್ ಇರೋರು ಯಾರು ಸಿಗ್ತಿಲ್ಲ. ನಾನು ಟ್ರೈ ಮಾಡ್ತಾನೆ ಇದ್ದೀನಿ ಅರುಣ್. ನೋಡು, ನೀನ್ ಮೊದ್ಲು ಆ ಹುಡುಗಿ ಗಂಡನ್ನ ಇಲ್ಲಿ ಕಳ್ಸೋದಕ್ಕೆ ತಕ್ಷಣ ಏನಾದ್ರೂ ವ್ಯವಸ್ಥೆ ಮಾಡು. ಸರಿಯಪ್ಪ. ಹಾ ನೋಡಿ, ಓ ನೆಗೆಟಿವ್ ಅರ್ಜೆಂಟ್ ಇದ್ರೆ ಸ್ವಲ್ಪ ವ್ಯವಸ್ಥೆ ಮಾಡಿಪ್ಪ. ಹೌದು, ಓಕೆ. ಅಮ್ಮ, ಬ್ಲಡ್ ಗ್ರೂಪ್ ಓ ನೆಗೆಟಿವ್ ಅಮ್ಮ? ಇಲ್ಲ ಸರ್, ಎ ಪಾಸಿಟಿವ್. ಓ, ನಿಮ್ಮಲ್ಲಿ ಯಾರ್ದಾದ್ರೂ ಓ ನೆಗೆಟಿವ್ ಗ್ರೂಪ್ ಬ್ಲಡ್ ಇದೆಯಪ್ಪ? ಇಲ್ಲ ಇಲ್ಲ. ಅಯ್ಯೋ, ಹಲೋ. ಅಲರ್ಟ್ ಆಗಿರೋ. ನಿಮ್ಮಲ್ಲಿ ಇಬ್ಬರಲ್ಲಿ ಯಾರ್ದಾದ್ರು ಓ ನೆಗೆಟಿವ್ ಬ್ಲಡ್ ಗ್ರೂಪ್? ಇಲ್ಲ ಸರ್ ನಿಮ್ದು? ನಮ್ದು ಎ.
ಫೋರ್ತ್ ಫ್ಲೋರ್ಗೆ ಹೋಗ್ಬೇಕಿತ್ತು. ಧರ್ಮ, ಭಾವ, ಥ್ಯಾಂಕ್ ಯು ಭಾವ. ಧರ್ಮ, ನೀನೇನಪ್ಪ ಇಲ್ಲಿ? ಅದು ನಮ್ಮ ಪಕ್ಷದವ್ರಿಗೆ ಏಟ್ ಬಿದ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಇದ್ರು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನ್ ಭಾವ ಮಾಡ್ತಿದ್ದೀರಿ ಇಲ್ಲಿ? ನೀನ್ ಮೊದ್ಲು ಬಾ ನನ್ನ ಜೊತೆಲಿ. ಎಲ್ಲಿಗೆ ಭಾವ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ ಭಾವ? ನಿನ್ನ ದೇವರೇ ಕಳ್ಸ್ಯಾನೆ, ಬಾರಪ್ಪ. ಚಿಕ್ಕಮ್ಮನ್ನ ಅಡ್ಮಿಟ್ ಮಾಡಿದೀನಿ. ಅವಳಿಗೆ ಓ ನೆಗೆಟಿವ್ ಗ್ರೂಪ್ ಬ್ಲಡ್ ಬೇಕಾಗಿದೆ. ನಿಂದು, ನಿನ್ನ ಅಕ್ಕಂದು ಅದೇ ಬ್ಲಡ್ ಗ್ರೂಪ್ ಅಲ್ವಾ? ಬ್ಲಡ್ ಕೊಟ್ಟು ಪ್ರಾಣ ಉಳಿಸಪ್ಪ. ಬಾ ಬಾ ಭಾವ. ಅದು ನಾನು ಏನೋ ಕಾಣಿಸ್ಕೊಂಡ್ಬಿಟ್ರಲ್ಲೋ. ಬಾರಪ್ಪ ಬಾ. ಸರ್ ಬ್ಲಡ್ ಸಿಕ್ತಾ? ಸಿಸ್ಟರ್, ಹೇಳಿ ಸರ್. ಇವನು ನಮ್ ಭಾಮೈದ. ಓಕೆ. ಇವಂದು ಓ ನೆಗೆಟಿವ್ ಬ್ಲಡ್ ಗ್ರೂಪ್. ಹೌದಾ? ಎಷ್ಟು ಬೇಕಾದ್ರೂ ತಗೊಳ್ಳಿ. ಬನ್ನಿ ಹಾಗಾದ್ರೆ. ಹೋಗು ಧರ್ಮ. ಎಷ್ಟು ಬೇಕು? ಬೇಗ ಬನ್ನಿ. ಹೋಗಪ್ಪ ಭಾವ. ಹೋಗಪ್ಪ, ನೀನ್ ಮೊದ್ಲು ಒಳಗೆ ಹೋಗು. ಡಾಕ್ಟರ್, ಮಗು ಪೊಸಿಷನ್ ಹೇಗೆ ತಗೊಂಡಿದೆ ನೋಡಿ. ಓಕೆ ಮೇಡಮ್. ಪೊಸಿಷನ್ ನೋಡ್ಕೊಂಡು ಆಪರೇಟ್ ಮಾಡಕ್ ಶುರು ಮಾಡೋಣ. ಬಿ ಕೇರ್ಫುಲ್. ಸಿಸ್ಟರ್ ತಗೊಳ್ಳಿ. ಜ್ಯೂಸ್ ಕುಡಿತೀರಾ? ಜ್ಯೂಸ್ ನೀನ ಕುಡಿ ಅಮ್ಮ, ಬಿಟ್ರೆ ಸಾಕು. ಹೋಗ್ಬೋದ ನಾನು? ಹಾ ಸರ್. ಆಯ್ತಪ್ಪ, ಆಯ್ತು ಬಾ. ಕೂತ್ಕೋ. ಬಾ. ಅರುಣ್ ಮಲೇಷ್ಯಾದಿಂದ ಫೋನ್ ಮಾಡಿದ್ದಾನೆ. ಅಪ್ಪ, ಬ್ಲಡ್ ಸಿಕ್ತಾ? ಹಾ ಸಿಕ್ತಪ್ಪ. ನಮ್ ಧರ್ಮಂದು ಅದೇ ಗ್ರೂಪ್ ಅಲ್ವಾ, ಅವನ್ ಬ್ಲಡ್ನೇ ತಗೊಂಡ್ರು. ಬಾ. ಅರುಣ್ ಮಲೇಷ್ಯಾದಿಂದ ಫೋನ್ ಮಾಡಿದ್ದಾನೆ. ಅಪ್ಪ, ಬ್ಲಡ್ ಸಿಕ್ತಾ? ಹಾ ಸಿಕ್ತಪ್ಪ. ನಮ್ ಧರ್ಮಂದು ಅದೇ ಗ್ರೂಪ್ ಅಲ್ವಾ, ಅವನ್ ಬ್ಲಡ್ನೇ ತಗೊಂಡ್ರು. ಆ ಹುಡುಗಿ ಗಂಡನ್ಗೆ ಈ ವಿಷಯನ ತಿಳಿಸ್ಬಿಡು ಅರುಣ್. ಹುಡುಗಿ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ತಾನೆ? ಏನು ಇಲ್ಲಪ್ಪ. ಆ ಹುಡುಗಿಗೆ ಬ್ಲಡ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಓಕೆ, ಬಾಯ್ ಪಾ. ಸರಿಯಪ್ಪ. ಧರ್ಮ, ತುಂಬಾ ಥ್ಯಾಂಕ್ಸ್ ಅಪ್ಪ. ನೀನು 2 ಜೀವನ ಉಳಿಸ್ಬಿಟ್ಟೆ. ಭಾವ, ನೀವು ಹೇಳಿದ್ರೆ ಪ್ರಾಣ ಕೊಡೋಕೆ ಸಿದ್ಧ ಇದ್ದೀನಿ, ರಕ್ತ ಕೊಡಲ್ಲ ಅಂತೀನ. ನೀವು ಇಲ್ಲೇ ಕಷ್ಟಪಡ್ತೀರಿ, ಮನೆಗೆ ಹೋಗಿ ನಾನು ನೋಡ್ಕೋತೀನಿ. ಇಲ್ಲಪ್ಪ, ಆ ಹುಡುಗಿ ತುಂಬಾ ಹತ್ರ ಆಗ್ಬಿಟ್ಟಿದ್ದಾಳೆ. ನನ್ನ ಮಗಳಿದ್ದ ಹಾಗೆ. ಅವಳನ್ನ ಬಿಟ್ಟು ಹೋಗೋದಿಕ್ಕೆ ನನ್ನ ಮನಸ್ಸಾಗ್ತಿಲ್ಲ. ಸರಿ ಭಾವ, ಪಕ್ಷದ ಆಫೀಸಲ್ಲಿ ಕೆಲಸ ಇದೆ, ನಾನು ಹೊರಡ್ಬೋದಾ? ಹೋಗ್ಬಿಟ್ಬಾ. ಸರಿ ಭಾವ. ಹೆಡ್ ಈ ಕಡೆ ಇರ್ಬೇಕು ಅನ್ಸುತ್ತಲ್ಲ. ಡಾಕ್ಟರ್ ಬ್ಲಡ್ ಅರೇಂಜ್ ಆಯ್ತಾ? ಸಿಕ್ತಾ ಸಿಸ್ಟರ್? ಎಸ್ ಡಾಕ್ಟರ್. ಓಕೆ, ಬೇಗ ಕನೆಕ್ಟ್ ಮಾಡಿ. ಹೆಡ್ ಫಿಕ್ಸ್ ಆಯ್ತಾ? ಹಾ, ಹೆಡ್ ಫಿಕ್ಸ್ ಆಗಿದೆ ಡಾಕ್ಟರ್. ನಿಧಾನಕ್ಕೆ ಪುಷ್ ಮಾಡಬೇಕು. ಹಾ. ಏನಪ್ಪ, ಅವಳ ಪ್ರಾಣ ತೆಗಿಬೇಕು ಅಂತ ಬಂದ್ಬಿಟ್ಟು ಅವಳ ಪ್ರಾಣ ಉಳಿಸೋದಕ್ಕೆ ಬ್ಲಡ್ ಕೊಡ್ತಿದ್ಯಲ್ಲ. ಭಾವ ಬ್ಲಡ್ ಕೊಡೋದು ಕೊಡಕ್ಕಾಗಲ್ಲ ಅನ್ನಕ್ಕಾಗತ್ತಾ? ಕೊಡ್ಬೇಕಾಯ್ತು. ಇಲ್ಲಿ ನೋಡು, ನಿಮ್ಗೆ ಮೊಮ್ಮಗಳು ಹುಟ್ಟಿದಾಳೆ. ಅಲ್ಲೇ ಪುಟ್ಟಣಿ, ಇಲ್ಲಡ. ಯಾಕಮ್ಮ ಹಾಕೊಳ್ತೀಯ? ಯಾಕೊಳ್ದು ಮಗು? ಇಲ್ಲಡ. ಓನ ಕನ್ನಮ್ಮ, ಬಂಗಾರು. ಸರ್, ಮುಟ್ಬಾರ್ದು. ಮಗು ತಾಯಿ ಹೇಗಿದಾರಮ್ಮ? ಅನಸ್ತೇಶಿಯಾ ಕೊಟ್ಟಿರೋದ್ರಿಂದ ಇನ್ನೂ ಜ್ಞಾನ ಬಂದಿಲ್ಲ. 3-4 ಅವರ್ ಆಗತ್ತೆ. ಹೆದರ್ಕೊಳ್ಳೋ ಅಂತದ್ ಏನೂ ಇಲ್ಲ. ಆಯ್ತಮ್ಮ, ಆಯ್ತು. ಇನ್ನೇನ್ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ. ಆಯ್ತಮ್ಮ. ಆಟ ಪುಟ್ಟ.
ನಿಮ್ ರಕ್ತ ಹರಿತಿದೆ. ಈಗೇನ್ ಮಾಡ್ತೀರಾ? ಹಾಕಿದ ಪ್ಲಾನ್ ಪ್ರಕಾರ ಅವಳನ್ನ ಮುಗಿಸ್ತೀರಾ ಅಥವಾ ಬದುಕೊಳ್ಳಿ ಅಂತ ಬಿಟ್ಬಿಡ್ತೀರಾ? ಬಿಟ್ಬಿಡೋದ ಸಾಧ್ಯನೇ ಇಲ್ಲ. ಅರುಣ್ಗೆ ಬೇರೆ ವಿಷಯ ಗೊತ್ತಾಗೋಗಿದೆ. ಅವನು ಇಲ್ಲಿಗೆ ಬಂದ್ರೆ ಇದು ಅವನದೇ ಮಗು ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ. ಅದು ಯಾರ ಮಗು ಅಂತ ಗೊತ್ತಾಗೋದಕ್ಕೂ ಮುಂಚೆನೆ ಭಾವ ರಕ್ತಕ್ಕೋಸ್ಕರ ಅಷ್ಟು ಅಲ್ದಾಡಿದವರು ಇನ್ ತನ್ನ ಮಗನ ಮಗು ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾರ? ಖಂಡಿತ ಸುಮ್ಮನೆ ಇರಲ್ಲ. ನೋಡಿ, ಅರುಣ್ ಇಲ್ಲಿಗೆ ಬರೋದ್ರೊಳಗಡೆ ಅವಳ ಕತೆ ಮುಗಿಸ್ಬಿಡ್ಬೇಕು. ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತಾರೆ. ಅವಕಾಶ ಸಿಕ್ಕರೆ ತಕ್ಷಣ ಮುಗಿಸ್